ವೀಕ್ಷಕರೇ, ಇವತ್ತು 2025ರ ಐಸಿಸಿ ಚಾಂಪಿಯನ್ ಟ್ರೋಫಿಯ ಫೈನಲ್ ಮ್ಯಾಚ್ ನಡೀತಾ ಇದೆ. ಈ ಒಂದು ಪಂದ್ಯವನ್ನ ವಿಶ್ವಾದ್ಯಂತ ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಇವತ್ತಿನ ಈ ಒಂದು ಪಂದ್ಯದಲ್ಲಿ ಭಾರತ ಜಯಬೇರಿಯನ್ನು ಸಾಧಿಸಲಿ ಅಂತ ಹಾರೈಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ವಿರಾಟ್ ಕೊಹ್ಲಿ Man for the big stage, the big occasion. The bigger the game, the more he wants to contribute. He likes a fight, he likes a scrap as well, and he loves playing against Australia. Beautiful hands, beautiful wrists, beautiful batsman. ಈ ಒಂದು ಹೆಸರಿಗೆ ಇವತ್ತು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ. ಅವರ ಅಭಿಮಾನಿಗಳು ಕಿಂಗ್ ಅಂತಾನೆ ಕರೀತಾರೆ. ಇವರ ಬ್ಯಾಟಿಂಗ್ ಶೈಲಿಗೆ ಅವರದೇ ಆದಂತ ಒಂದು ಪ್ರತ್ಯೇಕವಾದಂತ ಛಾಪ್ ಇದೆ. ಆಟದ ಸಮಯದಲ್ಲಿ ಈ ಕೊಹ್ಲಿ ತುಂಬಾ ಅಗ್ರೆಸಿವ್ ಆಟಗಾರ. ಎದುರಾಳಿಗೆ ತಕ್ಕ ಕೌಂಟರ್ ಕೊಡುವಲ್ಲಿ ಕೊಹ್ಲಿ ನಿಸ್ಸಿಮರು. ಪಂದ್ಯದ ನಡುವೆ ಕೊಹ್ಲಿ ಸಿಡಿದೇಳೋದನ್ನ ಹಾಗೂ ಎದುರಾಳಿಗಳಿಗೆ ಟಕ್ಕರ್ ಕೊಡೋದನ್ನ ನೋಡೋದೇ ಒಂಥರ ಖುಷಿ. ಆಟದ ರೋಚಕತೆಗೆ ಅದು ಇನ್ನಷ್ಟು ಕಿಕ್ ಅನ್ನ ಕೊಡುತ್ತೆ. ರಣಜಿ ಮೂಲಕ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಂತ ಕೊಹ್ಲಿ ಬಹುಬೇಗ ಯಶಸ್ಸಿನ ತುದಿ ತಲುಪದಂತ ಆಟಗಾರ. ಇವತ್ತು ಅವರ ಸಾಧನೆ ಟಾಪ್ ಪ್ಲೇಸ್ ಅಲ್ಲಿದೆ. ವೀಕ್ಷಕರೇ, ನಾವು ಈಗಾಗಲೇ ಇವರ ಬಯೋಗ್ರಫಿ ಹಾಗೂ ಸಾಧನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವಿರುದ್ಧದ ಪ್ರಯುಕ್ತ ಅವರ ಕುರಿತಾದಂತ ಒಂದಷ್ಟು ಅಪರೂಪದ ಹಾಗೂ ಆಸಕ್ತಿಕರ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ಈ ಪಕ್ಕ ಕೊಹ್ಲಿ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಈಗಾಗಲೇ ಗೊತ್ತಿರ್ತವೆ. ನಿಜವಾದ ಅಭಿಮಾನಿಗಳು ಅವರ ಕುರಿತಾದಂತ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕಲೆ ಹಾಕಿರ್ತಾರೆ. ಕೊಹ್ಲಿ ಆಟದ ಹೊರತಾಗಿ ಕೂಡ ಸಾಕಷ್ಟು ಕಡೆ ತಮ್ಮ ವ್ಯವಹಾರವನ್ನ ಇಟ್ಕೊಂಡಿರುವಂತ ವ್ಯಕ್ತಿ. ಸಾಕಷ್ಟು ಉತ್ಪನ್ನಗಳ ಬ್ರಾಂಡ್ ಅಂಬಾಸಿಡರ್ ಕೂಡ ಆಗಿರುವಂತ ಕೊಹ್ಲಿ ಫುಟ್ಬಾಲ್ ಕಪ್ ಗೋವಾದ ಇಂಡಿಯನ್ ಸೂಪರ್ ಲೀಗ್ ನ ಫುಟ್ಬಾಲ್ ಟೀಮ್ ನಲ್ಲಿ ಅವರಿಗೆ ಸೇರಿದಂತ ಒಂದು ಶೇರ್ ಕೂಡ ಇದೆ. ಆರಂಭದಲ್ಲಿ ನಾನ್ ವೆಜ್ ಪ್ರಿಯರಾಗಿದ್ದಂತ ಕೊಹ್ಲಿ ಬರ್ಗರ್ಗಳು, ಬಟರ್ ಚಿಕನ್ ಹಾಗೂ ರಸ್ತೆ ಬದಿಯ ಊಟಗಳನ್ನ ತುಂಬಾ ಇಷ್ಟಪಟ್ಟು ಸೇವಿಸ್ತಾ ಇದ್ರು. ಆದರೆ ಕಳೆದ ಕೆಲ ವರ್ಷಗಳಿಂದನೂ ಡಯಟ್ಗಾಗಿ ಹಾಗೂ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಮಾಂಸಾಹಾರವನ್ನ ತ್ಯಜಿಸಿರುವಂತ ಅವರು ಈಗ ಸಸ್ಯಾಹಾರಿ ಮಾತ್ರ. Vegetarian because it was connected to a health issue. So I was playing in South Africa early 2018 and I got issue in my neck. So my cervical spine had a couple of bulges coming out. They're hitting a nerve which went down my arm and I was getting really bad pain. I couldn't sleep for even 10-15 minutes at night. ಈ ಕೊಹ್ಲಿ ಅವರ ಅತಿ ಇಷ್ಟದ ನಂಬರ್ ಅಂದ್ರೆ ಅದು ಅವರ ಜರ್ಸಿ ನಂಬರ್ ಕೂಡ ಇದೇನೆ. ಬಹುತೇಕ ಆಟಗಳಲ್ಲಿ ಅವರು ಇದೇ ಒಂದು ನಂಬರ್ ಜರ್ಸಿಯನ್ನ ಧರಿಸ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅವರು ಭಾರತೀಯ ಕ್ರಿಕೆಟ್ ಟೀಮ್ಗೆ ಪಾದಾರ್ಪಣೆ ಮಾಡಿದ್ದು 2008ರ ಆಗಸ್ಟ್ 18ನೇ ತಾರೀಕು ಹಾಗೂ ಅವರ ತಂದೆ ನಿಧನರಾಗಿದ್ದು ಕೂಡ 2006ರ ಡಿಸೆಂಬರ್ 18ರಂದು. ಈ ಕೊಹ್ಲಿ ರಣಜಿಯಲ್ಲೂ ಕೂಡ ಅತ್ಯಂತ ಪ್ರಭಾವಿ ಆಟಗಾರರಾಗಿದ್ರು. ಆಗ ಅವರನ್ನ ಚೀಕು ಅಂತ ಕರೆಯಲಾಗ್ತಿತ್ತು. ಈ ಒಂದು ನಿಕ್ ನೇಮ್ ಅನ್ನ ಅವರ ಆಗಿನ ಕೋಚ್ ಒಬ್ಬರು ಇಟ್ಟಿದ್ರು. I got this number when I got my under 19 India jersey for the first time and that's basically how I started wearing 80. ಇನ್ನು ಐಪಿಎಲ್ ನಲ್ಲಿ ಇವರ ಹವಾ ಹೇಗಿದೆ ಅಂತ ನಾವು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಐಪಿಎಲ್ ನ ಒಂದೇ ಸೀಸನ್ ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕ್ತಂತ ದಾಖಲೆ ಇವತ್ತಿಗೂ ಅವರ ಹೆಸರಲ್ಲೇ ಇದೆ. 2016ರ ಸೀಸನ್ ನಲ್ಲಿ ಒಟ್ಟು 16 ಪಂದ್ಯಗಳಲ್ಲಿ ಅವರು ಕಲೆ ಹಾಕ್ತಂತ ರನ್ಗಳ ಮೊತ್ತ ಒಟ್ಟು 973. ODI ಪಂದ್ಯಗಳಲ್ಲೂ ಕೂಡ ಅಷ್ಟೇ ಉತ್ಸಾಹ ಹಾಗೂ ಎನರ್ಜಿಗಳೊಂದಿಗೆ ಆಡುವಂತ ಕೊಹ್ಲಿ ಅತಿ ಹೆಚ್ಚು ODI ಪಂದ್ಯಗಳ ಸೆಂಚುರಿಗಳನ್ನ ಬಾರಿಸಿದಂತ ಖ್ಯಾತಿ ಕೂಡ ಇವರ ಹೆಸರಲ್ಲೇ ಇದೆ. ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದಂತ ಎರಡನೇ ಆಟಗಾರ ಅನ್ನುವಂತ ಖ್ಯಾತಿ ಕೂಡ ಇವರದೇ. ಈವರೆಗೂ ಐಪಿಎಲ್ ನಲ್ಲಿ ಆರಂಭದಿಂದನೂ ಕೂಡ ಕೊನೆವರೆಗೂ ಒಂದೇ ತಂಡಕ್ಕಾಗಿ ಆಡ್ತಾ ಬಂದಿರುವಂತ ಕೊಹ್ಲಿ ಇಡೀ ಐಪಿಎಲ್ ಸೀಸನ್ ನಲ್ಲಿ ಇವತ್ತಿನವರೆಗೂ ಅತಿ ಹೆಚ್ಚು ರನ್ ಹೊಡೆದಂತ ಏಕೈಕ ಆಟಗಾರ ಅನ್ನುವಂತ ಅಪರೂಪದ ಹೆಗ್ಗಳಿಕೆ ಅವರದ್ದು. ಆಟದ ಹೊರತಾಗಿ ಕೊಹ್ಲಿ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಮತ್ತು ಅಭಿರುಚಿ ಹೊಂದಿರುವಂತ ವ್ಯಕ್ತಿ. ಇವರನ್ನ ಕ್ರಿಕೆಟ್ ಲೋಕದ ಅತ್ಯುತ್ತಮ ಎಂಟರ್ಟೈನರ್ ಅಂತ ಕೂಡ ಕರೆಯಲಾಗುತ್ತೆ. ಆಟದ ಹೊರತಾಗಿ ಟ್ರಾವೆಲ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹಾಡು ಮತ್ತು ವರ್ಕೌಟ್ ಇವಿಷ್ಟು ಕೂಡ ಅವರಿಗೆ ಅತ್ಯಂತ ಪ್ರಿಯವಾದಂತ ಹವ್ಯಾಸಗಳು. ಅದೆಂತ ಪ್ರತಿಭಾನ್ವಿತ ಆಟಗಾರನೇ ಆದ್ರೂ ಅವನಿಗೂ ಕೂಡ ಒಂದಲ್ಲ ಒಂದು ಆಟದ ವೀಕ್ನೆಸ್ ಇದ್ದೇ ಇರುತ್ತೆ. ಉದಾಹರಣೆಗೆ ಕ್ರಿಕೆಟ್ ಲೋಕದ ದೈತ್ಯ ಹಾಗೂ ದೇವರು ಅಂತಾನೆ ಹೆಸರಾದಂತ ಸಚಿನ್ ರವರ್ಗೂ ನರ್ವಸ್ 90ಯ ವೀಕ್ನೆಸ್ ಇತ್ತು. ಅವರನ್ನ ಶತಕದ ಸರ್ದಾರ್ ಅಂತ ಕರೆದ್ರೂ ಕೂಡ ಹಲವಾರು ಸಲ 90 ರನ್ ಹೊಡೆದ ತಕ್ಷಣ ಶತಕ ಬಾರಿಸುವಂತ ಮುನ್ನನೆ ಅವರು ಒತ್ತಡದಿಂದ ಔಟ್ ಆದಂತ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಅದೇ ತರ ಈ ವಿರಾಟ್ ರವರನ್ನು ಕೂಡ ಈ ದೌರ್ಬಲ್ಯಗಳು ಬಿಟ್ಟಿಲ್ಲ. ಅವ್ರಿಗೆ ಕವರ್ ಡ್ರೈವ್ಗಳು ಅಂದ್ರೆ ಅಷ್ಟಾಗಿ ಆಗ್ಬರಲ್ಲ ಅಂತ ಹೇಳಲಾಗುತ್ತೆ. ಹಲವು ಸಲ ಇದರಿಂದಾಗಿ ಶಾಟ್ಗಳ ಆಯ್ಕೆಯಲ್ಲಿ ಗೊಂದಲ ಉಂಟಾಗಿ ಇನ್ನಿಂಗ್ಸ್ಗಳಲ್ಲಿ ಗ್ರಿಪ್ ಅನ್ನ ಕಳೆದುಕೊಳ್ಳಬೇಕಾಗಿ ಬಂದಿದೆ ಅಂತ ಅವರೇ ಸ್ವತಃ ಹೇಳಿದ್ರು. ಭಾರತದ ರನ್ ಮಿಷನ್ ಅಂತಾನೆ ಹೆಸರಾದಂತ ಕೊಹ್ಲಿ ಇದುವರೆಗೂ ಐಪಿಎಲ್ ನಲ್ಲಿ ಮೊದಲ ಸೀಸನ್ ಬಿಟ್ರೆ ಬೇರೆ ಯಾವುದೇ ಸೀಸನ್ ನಲ್ಲೂ ಕೂಡ ಯಾರಿಂದನೂ ಬಿಡ್ ಆಗದಂತ ಏಕೈಕ ಆಟಗಾರ ಅಂತ ಕರೆಸ್ಕೊಂಡಿದ್ದಾರೆ. ಏಕೆಂದ್ರೆ RCB ಅಭಿಮಾನಿಗಳಿಂದ ಸಿಕ್ಕಿರುವಂತ ಜೀವಮಾನಕ್ಕೆ ಸಾಕಾಗುವಷ್ಟು ಪ್ರೀತಿ ಅಭಿಮಾನಿಯಿಂದಾಗಿ ಅವರು ಕೊನೆಯವರೆಗೂ ತನ್ನ ಸೇವೆ ಏನಿದ್ರು RCBಗೆ ಮಾತ್ರ ಅಂತ ತೀರ್ಮಾನಿಸಿದ್ದಾರೆ. ತಮ್ಮ ಡೆಬ್ಯೂ ಪಂದ್ಯದಲ್ಲಿ ಅವರು ಒಮ್ಮೆ ಬಾಂಗ್ಲಾದೇಶದ ವಿರುದ್ಧ ಶತಕವನ್ನ ಬಾರಿಸಿದ್ರು. ಈ ಒಂದು ದಾಖಲೆ ಇನ್ನೂ ಕೂಡ ಅವರ ಹೆಸರಲ್ಲೇ ಇದೆ.
2011ರಲ್ಲಿ ಒಟ್ಟು 34 ಒನ್ ಡೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 1381 ರನ್ ಕಲೆ ಹಾಕಿ ಆ ವರ್ಷ ಅತಿ ಹೆಚ್ಚು ರನ್ ಬಾರಿಸಿದಂತ ODIನ ಅತ್ಯಂತ ಕಿರಿಯ ಅತ್ಯುತ್ತಮ ವರ್ಷದ ಕ್ರಿಕೆಟರ್ ಅನ್ನುವಂತ ಕೀರ್ತಿಗೂ ಇವರು ಭಾಜನರಾಗಿದ್ರು. 2012ರಲ್ಲಿ ಈ ಒಂದು ಪುರಸ್ಕಾರ ಇವರಿಗೆ ಲಭ್ಯ ಆಗಿತ್ತು. ವೀಕ್ಷಕರೇ, ಈ ಕೊಹ್ಲಿ ಅವರ ಕ್ರಿಕೆಟ್ ಸಾಧನೆ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಡಾಕ್ಯುಮೆಂಟರಿ ಆಗುತ್ತೆ. ಕ್ರಿಕೆಟ್ನ ಹೊರತಾಗಿ ಇವರು ಅತಿ ಹೆಚ್ಚು ಇಷ್ಟಪಡುವಂತ ಇನ್ನೊಂದು ಕ್ರೀಡೆ ಅಂದ್ರೆ ಅದು ಫುಟ್ಬಾಲ್. ಸ್ವತಃ ತಾವೇ ಒಬ್ಬ ಕ್ರಿಕೆಟ್ ಆಟಗಾರರಾದಂತ ಇವರು ತಮ್ಮ ಫ್ರೀ ಸಮಯದಲ್ಲಿ ಫುಟ್ಬಾಲ್ ಅನ್ನ ವೀಕ್ಷಣೆ ಮಾಡ್ತಾರೆ ಹಾಗೂ ಆ ಒಂದು ಆಟವನ್ನು ಅಭ್ಯಾಸ ಕೂಡ ಮಾಡ್ತಾರೆ. ಈ ಕೊಹ್ಲಿಗೆ ತಾನು ಚಿಕ್ಕ ವಯಸ್ಸಿನಲ್ಲಿ ತಾನೊಬ್ಬ ಟೆನ್ನಿಸ್ ಆಟಗಾರ ಆಗ್ಬೇಕು ಅನ್ನುವಂತ ಹಂಬಲ ಇತ್ತಂತೆ. ಆದ್ರೆ ವಿಧಿ ಅವರನ್ನ ಕ್ರಿಕೆಟ್ ಲೋಕದ ದಿಗ್ಗಜನನ್ನಾಗಿ ಬೆಳೆಸಿದ್ದು ಇವತ್ತಿಗೆ ಇತಿಹಾಸ. ಕೊಹ್ಲಿ ಆಟದಲ್ಲಿ ಎಷ್ಟೇ ಅಗ್ರೆಸಿವ್ ಆದ್ರೂ ಕೂಡ ಮೃದು ಹೃದಯಿ, ಸಂಬಂಧಗಳಿಗೆ ಸೋಲುವಂತ ಗುಣ ಉಳ್ಳಂತ ಕೊಹ್ಲಿ ಅವರು ಕುಟುಂಬದ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾರೆ. 2006ರಲ್ಲಿ ಇವರ ತಂದೆ ಪ್ರೇಮ್ ಕೊಹ್ಲಿ ಅವರ ದಿಢೀರ್ ಸಾವು ಇವರ ಬದುಕಿನ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರಿದಂತ ಒಂದು ಘಟನೆ. ಆ ಒಂದು ಸಮಯದಲ್ಲಿ ಅವರು ರಣಜಿ ಟ್ರೋಫಿಗಾಗಿ ದೆಹಲಿಯ ಪರವಾಗಿ ಆಡ್ತಿದ್ರು. ಇನ್ನು ಈ ಕೊಹ್ಲಿ ಅವರ ಅಗ್ರೆಷನ್ ಆಟದಲ್ಲಿ ಹೊಸದೇನಲ್ಲ. IPL ನಲ್ಲಿ ಅವರ ಸಾಕಷ್ಟು ಗಲಾಟೆಗಳನ್ನ ನೀವು ನೋಡಿರ್ತೀರ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಕೂಡ ಈ ಕೊಹ್ಲಿ ಸೇಮ್ ಟು ಸೇಮ್. ಭಾರತ ಹಾಗೂ ಆಸ್ಟ್ರೇಲಿಯಾಗಳ ನಡುವೆ ಉಂಟಾಗಿರುವಂತಹ ಆಟಗಳಲ್ಲಿ ಕೊಹ್ಲಿ ಸಾಕಷ್ಟು ಆಸೀಸ್ ಆಟಗಾರ ವಿರುದ್ಧ ಸಿಡಿದೆದ್ದಿರೋದನ್ನ ನೀವು ನೋಡಿರಬಹುದು. 2012ರ ಸಿಡ್ನಿಯಲ್ಲಿ ನಡೆದಂತ ಟೆಸ್ಟ್ ಇನ್ನಿಂಗ್ಸ್ನ ವೇಳೆಯಲ್ಲಿ ಕೊಹ್ಲಿ ಅವರ ಕಡೆಗೆ ಕೂಗಾಟ ನಡೆಸಿದಂತ ಆಸೀಸ್ ವೀಕ್ಷಕರ ಕಡೆ ಕೊಹ್ಲಿ ಅಸಮಾಧಾನದಿಂದ ಮಿಡಲ್ ಫಿಂಗರ್ ಅನ್ನು ತೋರಿದ್ದು ಅವತ್ತಿನ ಎಲ್ಲ ಆಸ್ಟ್ರೇಲಿಯಾ ಮೀಡಿಯಾದಲ್ಲೂ ಕೂಡ ಸದ್ದನ್ನ ಮಾಡಿತ್ತು. 2014ರಲ್ಲೂ ಕೂಡ ಒಂದ್ಸಲ ಆಸೀಸ್ ಆಟಗಾರನಾದಂತ ಮಿಚೆಲ್ ಜಾನ್ಸನ್ ಬೌಲ್ ಮಾಡುವಾಗ ಬೇಕು ಅಂತಾನೆ ಬಾಲನ ಕೊಹ್ಲಿ ಅವರಿಗೆ ತಾಗುವಂತೆ ಎಸ್ದಾಗ ಅದರಿಂದ ಸಿಟ್ಟಿಗೆದಂತ ಕೊಹ್ಲಿ ಭದ್ರವಾಗಿ ನಿಂತು ತಾವೊಬ್ಬರೇ 160 ರನ್ ಕಲೆ ಹಾಕಿ ಎಲ್ಲರನ್ನೂ ಕೂಡ ಅಚ್ಚರಿಗೆ ಗುರಿ ಮಾಡಿದ್ರು. ಈ ಮೂಲಕ ಜಾನ್ಸನ್ಗೆ ಅವರು ನಾನು ಯಾವ ಕಾರಣಕ್ಕೂ ಬಗ್ಗುವ ಆಸಾಮಿ ಅಲ್ಲ, ನಿಂತು ಎದುರಿಸುವಂತ ಜಾಯಮಾನದವನು ಅಂತ ಈ ಮೂಲಕ ನಿರೂಪಿಸಿದ್ರು. ಅಖಾಡದಲ್ಲಿ ಆಟದ ಮಧ್ಯ ಈ ಇಬ್ಬರಿಗೂ ಮಾತಿನ ಘರ್ಷಣೆ ಕೂಡ ನಡೆದಿತ್ತು. 2018ರಲ್ಲಿ ಆಸೀಸ್ನ ಆಟಗಾರರಾದಂಥ ಟಿಮ್ ಪೈನ್ಗೂ ಹಾಗೂ ಕೊಹ್ಲಿ ಮಧ್ಯ ಮಾತಿನ ಚಕಮಕಿ ಉಂಟಾಗಿತ್ತು. ಆ ಒಂದು ಟೆಸ್ಟ್ ಅಲ್ಲಿ ನೀವು 2.0 ಅಂತರದಲ್ಲಿ ನಮ್ಮ ವಿರುದ್ಧ ಸೋಲ್ತಿನಿಂತ ಮೊದಲು ಈ ಟೀಮ್ ಕೊಹ್ಲಿಗೆ ಟಾಂಗನ್ನು ಕೊಟ್ಟು ಕೊಹ್ಲಿ ಅವರ ತಾಳ್ಮೆಯನ್ನ ಕೆಣಕಿದ್ರು. ಕೊನೆಗೆ 2.1 ಅಂತರದಲ್ಲಿ ಆ ಒಂದು ಪಂದ್ಯವನ್ನ ಭಾರತ ಗೆದ್ದಿತ್ತು. ಇನ್ನು IPLನ ವಿಷಯಕ್ಕೆ ಬಂದ್ರೆ ಕೊಹ್ಲಿ ಮತ್ತು ಗೌತಮ್ ಈ ಇಬ್ಬರ ಮುಖಾಮುಖಿ ನೋಡುಗರ ಕಾತರ ಹಾಗೂ ತವಕವನ್ನ ಹೆಚ್ಚಿಸುತ್ತೆ. ಎದುರಾಳಿಗಳ ಕೌಂಟರ್ಗೆ ಅದಕ್ಕಿಂತಲೂ ತೀಕ್ಷ್ಣವಾಗಿ ಟಕ್ಕರ್ ಕೊಡುವಲ್ಲಿ ಕೊಹ್ಲಿ ನಿಸ್ಸಿಮ್ರು. ತಮ್ಮ ಆಂಗಿಕ ಅಭಿನಯ, ಕೈಸನ್ನೆ ಹಾಗೂ ಹಾಸ್ಯಭರಿತ ಮಿಮಿಕ್ರಿ ಮಾಡುವ ಮೂಲಕ ಎದುರಾಳಿಗಳು ಯಾವತ್ತೂ ಕೂಡ ಮರೆಯದಂತ ಎಚ್ಚರಿಕೆಯನ್ನು ಅವರು ಕೊಡ್ತಾರೆ. ಇಲ್ಲಿ ಯಾರನ್ನ ಎದುರು ಹಾಕೊಂಡ್ರು ಕೂಡ ಕೊಹ್ಲಿ ಅವರಿಂದ ಮಾತ್ರ ದೂರ ಇರಬೇಕು ಎನ್ನುವಂತ ಮಾತು ರೂಢಿಯಲ್ಲಿದೆ. 2025ರ ಹೊತ್ತಿಗೆ ಕೊಹ್ಲಿ ಅವರ ನೆಟ್ವರ್ತ್ ಎಲ್ಲಾ ಮೂಲಗಳಿಂದ ಕೂಡ ಸುಮಾರು 1050 ಕೋಟಿ ಅಂತ ಹೇಳಲಾಗುತ್ತೆ. ಇನ್ನು ಹಲವಾರು ಉತ್ಪನ್ನಗಳಿಗೆ ರಾಯಭಾರಿಯಾಗಿ ಈ ಕೊಹ್ಲಿ ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಇದಿಷ್ಟು ಈ ಕೊಹ್ಲಿ ಬಗ್ಗೆ ಇರುವಂತಹ ಒಂದಷ್ಟು ವಿಶೇಷ ಮಾಹಿತಿಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಂದ್ಯವನ್ನ ಭಾರತ ಗೆದ್ದು ಟ್ರೋಫಿಯನ್ನ ತಮ್ಮ ಮುಡಿಗೇರಿಸಿಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ನಮಸ್ಕಾರ.